ನಮಸ್ತೆ. 12/1/2025 ಭಾನುವಾರ ದಿನ ಶುಕ್ಲ ಪಕ್ಷ, ಚತುರ್ದಶಿ ಇದೆ. ರಾತ್ರಿ ಅಂತಂದರೆ ಬೆಳಗಿನ ಜಾವ 5 ಗಂಟೆ 3 ನಿಮಿಷ 5 ಸೆಕೆಂಡ್ವರೆಗೂ ಚತುರ್ದಶಿ. ಹಂಗಾಗಿ ನಿಮಗೆಲ್ಲ ಗೊತ್ತು, ಚತುರ್ದಶಿ ಆದ ಮೇಲೆ ಏನು ಬರುತ್ತೆ ಅಂತ. ಹುಣ್ಣಿಮೆ ಬರುತ್ತದೆ ನೆಕ್ಸ್ಟ್, ಅಂದರೆ ಬೆಳಗಿನ ಜಾವದಲ್ಲಿ. ಇವತ್ತಿನ ನಕ್ಷತ್ರ ಮೃಗಶೀರ್ಷ. ಬೆಳಗ್ಗೆ 11 ಗಂಟೆ 24 ನಿಮಿಷ 16 ಸೆಕೆಂಡ್ವರೆಗಿದೆ. ಮೃಗಶೀರ್ಷ ಆದ ನಂತರ ಆರುದ್ರ ನಕ್ಷತ್ರ ಬರುತ್ತೆ. ಹಂಗಾಗಿ ಬೆಳಗ್ಗೆಯಿಂದ 11:25ವರೆಗೂ ಕಾರ್ಯಸಿದ್ಧಿಯು ಸೌಮ್ಯನೂ ಉಂಟು, ಆದ್ದರಿಂದ ಶುಭವಾಗಿದೆ. ಆ ನಂತರ 11:25 ಮೇಲೆ ಶುಭವಲ್ಲ. ಆದ್ದರಿಂದಾಗಿ ಈ ವಿಷಯಗಳನ್ನು ತಿಳ್ಕೊಳ್ಳಿ. ಇವತ್ತಿನ 100% ಕೆಟ್ಟೋದು ಒಳ್ಳೆಯದನ್ನು ನೋಡ್ಬಿಡೋಣ. ಫಸ್ಟ್ ಯಾವ ರಾಶಿಗೆ ಇವತ್ತು ದೋಷವಿದೆ ಅಂತ ನೋಡ್ಕೊಳ್ಳೋಣ. ವೃಶ್ಚಿಕ ರಾಶಿಗೆ ಚಂದ್ರಾಷ್ಟಮ ಉಂಟು. ಅಂದರೆ ಅದರಲ್ಲಿ ಬರುವ ನಕ್ಷತ್ರಗಳು ಅಂತಂದರೆ ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರಕ್ಕೆ ಸ್ವಲ್ಪ ದೋಷವಿದೆ. ಆದ್ದರಿಂದ ಈ ವಿಷಯದಲ್ಲಿ ಗಮನ ಕೊಡಿ. ಅದರಲ್ಲೂ ನಾವು ಹೇಳುವಂತೆ ಒಂದು ನಕ್ಷತ್ರ ಶುಭವಾಗಿರುತ್ತೆ ಅಂತಂದರೆ ಆ ನಂತರ ಏನಿದೆ ಅಂತ ನಾವು ನೋಡಬೇಕಾಗ್ತದೆ. ಆದ್ದರಿಂದಾಗಿ ಈ ವಿಷಯದಲ್ಲಿ ಹೆಚ್ಚಿನ ಗಮನ. ಅಂದರೆ ನಾವು ಹೇಳಿದಂತೆ ಆರುದ್ರ ನಕ್ಷತ್ರ ಬಂದ ಮೇಲೆ, ಅಂದರೆ 11 ಗಂಟೆ 25 ಮೇಲೇ ಅಶುಭವಾಗುತ್ತದೆ ಅಧಿಕವಾಗಿ. ಆದ್ದರಿಂದ ಈ ವಿಷಯದಲ್ಲಿ ಹೆಚ್ಚಿನ ಗಮನ. 100% ಶುಭ ಸಮಯ ಅಂತಂದರೆ ಬೆಳಗ್ಗೆ 6:45ರಿಂದ 12:26, ಮಧ್ಯಾಹ್ನ 1:56ರಿಂದ ಸಂಜೆ 4:37, ಸಂಜೆ 6:13ರಿಂದ ಸಂಜೆ 7:30, ರಾತ್ರಿ 9 ಗಂಟೆ 7 ನಿಮಿಷದಿಂದ ರಾತ್ರಿ 10 ಗಂಟೆ 52 ನಿಮಿಷ. ಅದೇ ಥರ ಲೇಟ್ ನೈಟ್ ಅಂದರೆ ರಾತ್ರಿ ಅಂದರೆ 12 ಗಂಟೆ ದಾಟಿ 2 ಗಂಟೆ 36 ನಿಮಿಷದಿಂದ ಶುಭವಾಗಿದೆ. ಹಾಗಾಗಿ ಇವತ್ತಿನ ದಿನದಲ್ಲಿ ಶುಭವಾಗಿರುವಂಥ ಸಮಯವು ಅಶುಭ ಸಮಯಗಳನ್ನು ನಾವು ನೋಡಿದ್ದೀವಿ. ನೀವು ಅಶುಭ ಸಮಯವನ್ನು ಬಿಟ್ಟು ಶುಭ ಸಮಯದಲ್ಲಿ ಕಾರ್ಯಗಳನ್ನು ಪ್ರಾರಂಭ ಮಾಡ್ಬೋದು. ಆದರೂ ಎಂದಿನಂತೆ ನಾವು ಹೇಳ್ತೀವಿ, ಇನ್ನೂ ಧನುರ್ಮಾಸ ಮುಗುವುದಿಲ್ಲ. ಹಾಗಾಗಿ ಯಾವುದಾದ್ರು ಚಿಕ್ಕ ಚಿಕ್ಕ ಕಾರ್ಯಗಳು, ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಮೃಗಶೀರ್ಷ ನಕ್ಷತ್ರ ಬರುವ 11 ಗಂಟೆ 25 ನಿಮಿಷದ ಒಳಗಡೆ ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಅದು ಮುಹೂರ್ತ ಕಾರ್ಯಗಳಲ್ಲ, ಒಳ್ಳೆಯ ಕಾರ್ಯಗಳು, ಸಹಾಯ ಮಾಡುವಂಥದ್ದು, ಮನೆಯಲ್ಲಿ ಖುಷಿಯಾಗಿರುವಂಥದ್ದು, ಇಂಥದಕ್ಕೆಲ್ಲ ಒಳ್ಳೆಯ ಸಮಯ ಅಂತಂದರೆ ಅಷ್ಟು ಮಾತ್ರನೇ. ಅದರಲ್ಲೂ ಮೃಗಶೀರ್ಷ ನಕ್ಷತ್ರ ಮಹಾನಕ್ಷತ್ರ, ದೇವಗಣ. ಆರುದ್ರ ನಕ್ಷತ್ರ ಮಾನುಷೀಯ ಗಣ, ಮಿಥುನ ರಾಶಿಯಲ್ಲಿ ಬರುತ್ತದೆ. ಹಾಗಾಗಿ ಇವತ್ತಿನ ದಿನ ಪೂರ್ತಿ ಮಿಥುನ ರಾಶಿನೇ. ಯಾವ ಮಕ್ಕಳು ಹುಟ್ಟಿದ್ರೂ ಕೂಡ ಮಿಥುನ ರಾಶಿನೇ ಬರುತ್ತದೆ. ಇವತ್ತಿನ ದಿನದಲ್ಲಿ ಶುಭವಾಗಿ ಇರೋದು ಇಂಥ ಸಮಯ ಮಾತ್ರನೇ. ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. 11:25ವರೆಗೂ ಶುಭವಾಗಿರೋದು. ಅದರಲ್ಲೂ ನಾವು ಕೊಟ್ಟಿರುವ ಸಮಯ ನಾವು ಫಸ್ಟೇ ನೋಡಿದ್ವಿ, ಅಂದರೆ 100% ಚೆನ್ನಾಗಿರುವ ಸಮಯ ಅಂತ ನೋಡೋದಾಯಿತು. ಅದರಲ್ಲೂ ಕೂಡ ನಮಗೆ ಬೆಳಗ್ಗೆ ಇರುವ ಸಮಯ ಮಾತ್ರನೇ ಉತ್ತಮ. ಹಾಗಾಗಿ ಎಂದಿನಂತೆ ನಾವು ಹೇಳುವಂಥದ್ದು 6:45ರಿಂದ 12:26ವರೆಗೆ ಇದೆ ಅಂತ. ಆದರೂ ಅದರಲ್ಲಿ ಪರ್ಟಿಕ್ಯುಲರ್ ಟೈಮ್ ಚೆನ್ನಾಗಿರುತ್ತೆ ಅಂತ ನೋಡಬೇಕು. ಅದರಲ್ಲೂ ನಾವು ನೋಡುವಂಥದ್ದು ಭಾನುವಾರದಲ್ಲಿ ಕಾಮನ್ ಆಗಿ ಎಲ್ಲರೂ ನೋಡುವಂಥ ಸಮಯ ಎಂಥದ್ದು ಅಂದರೆ 6ರಿಂದ 7:30, 7:30ಯಿಂದ 9 ಅಮೃತ, 9ರಿಂದ 10:30 ರೋಗ ಕಾಲ, 10:30ರಿಂದ 12 ಲಾಭದ ಸಮಯ, 12ರಿಂದ 1:30 ಯಮಕಂಡ ಕಾಲವಿದೆ. ಹಂಗಾಗಿ ಏನಿದ್ರು 10:30ಯಿಂದ 12 ಇಂಥ ಸಮಯದಲ್ಲಿ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯನ ನೀವು ಉಪಯೋಗಿಸ್ಕೊಂಡ್ರೆ ಸ್ವಲ್ಪ ಕಾರ್ಯಗಳಲ್ಲಿ ನಿರ್ವಿಘ್ನವಿರುತ್ತದೆ, ಅಂದರೆ ದೋಷಗಳು ದೂರವಾಗುತ್ತದೆ. ಇದನ್ನು ನೋಡಿಕೊಂಡು ನೀವು ನಿಮ್ಮ ಕಾರ್ಯಗಳನ್ನು ಮಾಡಿಸಿ. ಇದರಲ್ಲಿ ಇವತ್ತು ಗುರು ಹೊರೆ ಬರುವಂಥ ಸಮಯ 11:31ರಿಂದ 12:28. ಆದ್ದರಿಂದಾಗಿ 11:45ರಿಂದ 12:26 ಮಧ್ಯಾಹ್ನ ಇದು ಲಾಸ್ಟ್ ಟೈಮ್. ಇಂಥ ಸಮಯಗಳನ್ನ ಉಪಯೋಗಿಸ್ಕೊಳ್ಳಿ, ಒಳ್ಳೆಯ ಕಾರ್ಯಗಳಿಗೆ ಮಾಡಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ. ಹಂಗಾಗಿ ನಮ್ಮ ವರ್ಷ ಭವಿಷ್ಯ ಅನ್ನೋದು ಉಗಾದಿಯಿಂದ ಉಗಾದಿ
ಆದರೂ ಪೂರ್ತಿ ಡೀಟೇಲ್ ಆಗಿ ಬರುತ್ತದೆ. ಖಂಡಿತವಾಗಿ ನೀವು ಅದನ್ನು ಉಪಯೋಗಿಸ್ಕೋಬೋದು. ಎಲ್ಲ ರಾಶಿಗೂ ಬರುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.